ಸ್ನೇಹಿತರೆ, ಪ್ರಶಾಂತ್ ಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎರಡನೇ ಐಫೋನ್ ಫ್ಯಾಕ್ಟರಿ ಖರೀದಿಸಿದ ಟಾಟಾ. ಕರ್ನಾಟಕದಲ್ಲಿ 5 ಲಕ್ಷ ಉದ್ಯೋಗ ಸೃಷ್ಟಿ ನಿರೀಕ್ಷೆ. ಹೌದು ಸ್ನೇಹಿತರೆ, ಟಾಟಾ ಕಂಪನಿ ಭಾರತದಲ್ಲಿ ಎರಡನೇ ಐಫೋನ್ ಉತ್ಪಾದನಾ ಘಟಕವನ್ನು ಖರೀದಿಸಿದೆ. ಇದರಿಂದ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ಉತ್ಪಾದನಾ ಕ್ಷೇತ್ರದಲ್ಲಿ ಬಲಿಷ್ಠವಾಗಿ ನೆಲೆಯೂರಿದೆ ಅಂತ ಹೇಳಬಹುದು. ಟಾಟಾ ಕಂಪನಿಯ ಟಾಟಾ ಎಲೆಕ್ಟ್ರಾನಿಕ್ಸ್ ವಿಭಾಗವು ಭಾರತದಲ್ಲಿ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ಉತ್ಪಾದನೆ ಮತ್ತು ಮಾರಾಟದಲ್ಲಿ ಮುಂಚೂಣಿಯಲ್ಲಿದೆ. ಈಗ ತನ್ನ ಮಾರುಕಟ್ಟೆಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಭಾರತದಲ್ಲಿ ಎರಡನೇ ಐಫೋನ್ ಉತ್ಪಾದನಾ ಕಾರ್ಖಾನೆಯನ್ನು ಟಾಟಾ ಖರೀದಿಸಿದೆ. ಅಂದರೆ ಚೆನ್ನೈ ಮೂಲದ ಪೆಗಾಟ್ರಾನ್ ಟೆಕ್ನಾಲಜಿ ಇಂಡಿಯಾ ಕಂಪನಿಯಲ್ಲಿ ಸುಮಾರು 60% ಪಾಲನ್ನು ಟಾಟಾ ಎಲೆಕ್ಟ್ರಾನಿಕ್ಸ್ ಖರೀದಿಸಿದೆ. ತೈವಾನ್ ಮೂಲದ ಪೆಗಾಟ್ರಾನ್ ಟೆಕ್ನಾಲಜಿ ಕಾರ್ಖಾನೆಯು ಕರ್ನಾಟಕದ ನರಸಾಪುರದಲ್ಲಿದೆ. ಈ ವಿಭಾಗದಲ್ಲಿ 60% ಪಾಲನ್ನು ಖರೀದಿಸಿರುವುದಾಗಿ ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಧಿಕೃತವಾಗಿ ಘೋಷಿಸಿದೆ. ಈ ಒಪ್ಪಂದಕ್ಕೆ ಸಂಬಂಧಿಸಿದ ಹಣಕಾಸಿನ ವಿವರಗಳನ್ನು ಬಹಿರಂಗಪಡಿಸಿಲ್ಲ. ಈ ಕಾರ್ಖಾನೆಯನ್ನು ಖರೀದಿಸುವ ಮೂಲಕ ಭಾರತೀಯ ಎಲೆಕ್ಟ್ರಾನಿಕ್ಸ್ ಮಾರುಕಟ್ಟೆಯಲ್ಲಿ ಟಾಟಾ ಬಲಿಷ್ಠವಾಗಿ ನೆಲೆಯೂರಿದೆ ಅಂತ ಹೇಳಬಹುದು. ಐಫೋನ್ ಉತ್ಪಾದನಾ ಕಾರ್ಖಾನೆ ಪೆಗಾಟ್ರಾನ್ ಕಾರ್ಪೊರೇಷನ್ನ ಅಂಗಸಂಸ್ಥೆಯಾದ ಪೆಗಾಟ್ರಾನ್ ಇಂಡಿಯಾ, ಆ್ಯಪಲ್ನಂತಹ ಜಾಗತಿಕ ಕಂಪನಿಗಳಿಗೆ ಒಪ್ಪಂದದ ಆಧಾರದ ಮೇಲೆ ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನು ಉತ್ಪಾದಿಸಿ ಪೂರೈಸುತ್ತಿದೆ. ಇದರಿಂದಾಗಿ ಟಾಟಾ ಈಗ ಆ್ಯಪಲ್ಗೆ ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನು ಉತ್ಪಾದಿಸಿ ನೀಡುವ ಕಾರ್ಯದಲ್ಲಿ ತೊಡಗಲಿದೆ. ಇದಲ್ಲದೆ ಈ ಕಾರ್ಖಾನೆಯ ಮೂಲಕ ದೇಶೀಯ ಮತ್ತು ವಿದೇಶಿಯ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಸೇವೆಗಳನ್ನು ಒದಗಿಸುತ್ತಾ ಟಾಟಾ ಗುಂಪು ಗಮನಹರಿಸಲಿದೆ. ಈ ಬಗ್ಗೆ ಟಾಟಾ ಎಲೆಕ್ಟ್ರಾನಿಕ್ಸ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ರಣಧೀರ್ ಠಾಕೂರ್ ಪೆಗಾಟ್ರಾನ್ ಟೆಕ್ನಾಲಜಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿರುವ ನಾವು ಭಾರತದಲ್ಲಿ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಜಿಟಲ್ ಮತ್ತು ತಂತ್ರಜ್ಞಾನ ಆಧಾರಿತ ಉತ್ಪಾದನೆಯ ಹೊಸ ಯುಗವನ್ನು ಆರಂಭಿಸಲಿದ್ದೇವೆ ಎಂದು ಹೇಳಿದ್ದಾರೆ. 5 ಲಕ್ಷ ಉದ್ಯೋಗಾವಕಾಶ. ಟಾಟಾ ಕಂಪನಿಯು ಭಾರತದಲ್ಲಿ ತನ್ನ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ಉತ್ಪಾದನಾ ಕ್ಷೇತ್ರವನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಗುಜರಾತ್ನ ಧೋಲೇರಾದಲ್ಲಿ 91,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಭಾರತದ ಮೊದಲ ಅರೆವಾಹಕ ಉತ್ಪಾದನಾ ಘಟಕವನ್ನು ಟಾಟಾ ಎಲೆಕ್ಟ್ರಾನಿಕ್ಸ್ ಸ್ಥಾಪಿಸುತ್ತಿದೆ. ಅಸ್ಸಾಂನ ಜಾಗಿರೋಡ್ನಲ್ಲಿ ಅರೆವಾಹಕ ಚಿಪ್ಗಳನ್ನು ಜೋಡಿಸಿ ಪರೀಕ್ಷಿಸಲು ಇನ್ನೂ 27,000 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗುವುದು ಎಂದು ಘೋಷಿಸಿದೆ. ವಾಹನ, ಮೊಬೈಲ್ ಸಾಧನಗಳು ಮತ್ತು ಕೃತಕ ಬುದ್ಧಿಮತ್ತೆ ಸೇರಿದಂತೆ ವಿವಿಧ ಉಪಯೋಗಗಳಿಗೆ ಅರೆವಾಹಕ ಚಿಪ್ಗಳನ್ನು ಉತ್ಪಾದಿಸಿ ಜಾಗತಿಕವಾಗಿ ಗ್ರಾಹಕರಿಗೆ ಪೂರೈಸುವಲ್ಲಿ ಟಾಟಾ ತೊಡಗಿಕೊಂಡಿದೆ. ಅರೆವಾಹಕಗಳು, ವಿದ್ಯುತ್ ವಾಹನಗಳು ಮತ್ತು ಬ್ಯಾಟರಿ ಸಂಬಂಧಿಸಿದ ಕೈಗಾರಿಕೆಗಳಂತಹ ಕ್ಷೇತ್ರಗಳಲ್ಲಿ ಮುಂದಿನ 5 ವರ್ಷಗಳಲ್ಲಿ 5 ಲಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಟಾಟಾ ಗುಂಪು ಯೋಜಿಸಿದೆ ಅಂತ ಟಾಟಾ ಸನ್ಸ್ ಅಧ್ಯಕ್ಷರಾದಂತಹ N. ಚಂದ್ರಶೇಖರನ್ ತಿಳಿಸಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಟೇಕ್ ಕೇರ್, ಬಾಯ್ ಬಾಯ್.